ಅನಾರ ಹಾಂ ನಮಸ್ಕಾರ ರೀ. ನಮಸ್ಕಾರ. ನಿಮ್ದು ಎಷ್ಟು ಪೆಗ್ ಆತ್ರಿ? 3 + 2 ಎಷ್ಟಾಯ್ತು? 5 ಅದು ರೀ. ಶಾಣ್ಯ ದೀಡ್ ಶಾಣ್ಯ ಮಸ್ತ್ ತಿಳಿಸಿರಿ ಮತ್ತೆ. ಮಾಡ್ಬೇಕಲ್ಲ. ಆಹಾ, ನಮ್ಮ ಜಯಂತಣ್ಣವರು ಏನು ಮಸ್ತ್ ವ್ಯವಸ್ಥೆ ಮಾಡ್ಯಾರ್ರಿ. ಏನು ಊಟ, ಏನು ನಾಷ್ಟ, ಏನು ಸೇರೆ, ಬಾ 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 ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ನಮ್ಮ ಜಯಂತಣ್ಣವ್ರ ಪುಣ್ಯ ರೀ. ಈಗ ನಾನು ಫಾರಿನ್ ಸೇರಿ ಕುಡಿಲಿಕ್ಕತ್ತೀನ್ರಿ. ಆ ದೇವರು ಅವ್ರನ್ನ 100 ಕಾಲ ತಣ್ಣಗಿಟ್ಟಿಲ್ರಿ. ಏಯ್, ದೇವರು ನೀನು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ರೆ ನೋಡಿ ಬಾರ್ಸ್ಬಿಡ್ತಾನೆ ಅಷ್ಟೇ. ಅಲ್ರಿ ಜಯಂತ ನಾನು ಹೊಗಳಿದ್ರ ಆ ದೇವ್ರಿಗೆ ಯಾಕೆ ಸಿಟ್ಟು ಬರ್ತೈತ್ರಿ? ನಾ ಏನು ತಪ್ಪು ಮಾತಾಡಿದೆ ರೀ? ಜಯಂತನ ಹೊಗಳತ್ತಾ ಇದೆಯಲ್ಲ ಅದಕ್ಕೆ. ಹಾಂ ಅಲ್ರಿ, ನಾ ಜಯಂತನವ್ರನ್ನ ಹೊಗಳಿದ್ರೆ ದೇವ್ರು ಯಾಕೆ ಸಿಟ್ಟು ಮಾಡ್ಕೊತಾನ್ರಿ? ದೇವರಿಗೂ ಸಿಟ್ಟು ಬರುತ್ತೆ, ನನಗೂ ಸಿಟ್ಟು ಬರುತ್ತೆ. ಸಿಟ್ಟು ಯಾಕ್ರಿ? ಬಂಡವಾಳ ಏನಂತ ನನಗೆ ಚೆನ್ನಾಗಿ ಗೊತ್ತಿರೋದು. ಅಲ್ಲ, ನಮ್ಮ ಜಯಂತನ ಅಂತ ಏನು ತಪ್ಪು ಮಾಡ್ಯಾರ್ರಿ? ಅವನು ಏನು ಮಾಡಿದ್ದಾನೆ ಅಂತ ನಿನಗೆ ಯಾಕೆ ಹೇಳ್ಬೇಕು? ಕರೆಕ್ಟ್ ರೀ. ಅವ್ರ ಮನೆ ಉಸ ಬರೀ ನಮಗೆ ಯಾಕೆ ಬಿಡ್ರಿ. ಏಯ್ ಕುತ್ಕೊಳ್ಳ ಅಲ್ಲೇ. ಬ್ಯಾಡ್ರಿ ನಾ. ಏಯ್ ಕುತ್ಕೊಳ್ಳ ಅಲ್ಲೇ, ಕುತ್ಕೊಳ್ಳ. ಬಿಡಲ್ಲ, ಸುಮ್ಮನೆ ಜಯಂತ್ನ ಸುಮ್ಮನೆ ಬಿಡಲ್ಲ. ನೀವು ಅವ್ರಿಗೆ ಹೇಳಿದ್ರೇನ್ರಿ? ನನಗೆ ಹೇಳಿರಿ ಅಂತ ಅನ್ಕೊಂಡ್ಬಿಟ್ಟು ಮ್ಯಾಲೆ ಕುಡ್ದಿದ್ದಿಲ್ಲ ಕೆಳಗೆ ಬಂದಂಗೆ ಫೀಲ್ ಆಗಕತ್ತೈತ್ರಿ. ಕುಡಿಯೋಕೆ ಕೂತ್ಬಿಟ್ಟಿದ್ದೀರಾ? ಅಲ್ಲಿ ಮುಗೀತು ಕತೆ. ಏನು ಮುಗೀತಾ? ಏನು ಮುಗೀತಾ? ಓಹೋ, ಈಗ ತಾವು ಇಷ್ಟೆಲ್ಲ ಕುಡಿದಿರೋದನ್ನ ಇಳಿಸೋದಕ್ಕೆ ಈ ರೀತಿ ಎಗರಾಡ್ಬೇಕಾ? ನಾನೆಲ್ಲ ಎಗರಾಡ್ತಿದ್ದೀನಿ, ನೀನು ಎಗರಾಡ್ತಿದ್ದೆ ಅಷ್ಟೇ. ಇಷ್ಟು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿರೋ ಜಯಂತ್ ಅವರೇ ಒಂಚೂರು ಕುಡಿಯಲ್ಲ. ಅವ್ರ ಥರ ಇರೋಕ್ಕೆ ಏನ್ರಿ ಕಷ್ಟ ನಿಮಗೆ? ಏನೇ ನೀನು ಅವ್ನಿಗೆ ಕಂಪೇರ್ ಮಾಡ್ತೀಯಾ? ಅವ್ರು ಹಂಗಿರ್ತಾರೆ, ಇವ್ರು ಹಿಂಗಿದ್ದಾರೆ, ಬರೀ ಯಾವಾಗಲೂ ಕಂಪೇರ್ ಮಾಡ್ತಾನೆ ಇರ್ತೀಯ. ನನಗೇನು ಕಡಿಮೆ ಆಗಿದೆ? ಅಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಹೊರಗಡೆ ಬಂದಿದ್ದೀವಿ, ಎಲ್ಲರ ಎದುರುಗಡೆ ಮಾನ ಕಳಿಬೇಡಿ. ಜೋಕು. ಹೌದ್ರಿ ಅನ್ನಾರ, ಎಲ್ಲ ಗಂಡಂದ್ರ ಬಾಳೆ ಜೋಕರಿ. ನಾವು ಹೊರಗೆ ಎಲ್ಲರ ಮುಂದೂ ಪೌರುಷ ತೋರಿಸ್ತಿರ್ತೀವ್ರಿ. ಹೆಂಡತಿ ಮುಂದೆ ಬಂದ ಕೂಲೆ ಪುಸ್ಕ. ನನ್ನ ಪುಣ್ಯ ನನ್ನ ಹೆಂಡತಿ ಇಲ್ಲಿ ಬಂದಿಲ್ರಿ. ಬಿಡಲ್ಲ, ಸುಮ್ಮನೆ ಬಿಡಲ್ಲ ಅವನ್ನ. ಏನು ಅಂತ ತೋರಿಸ್ತೀನಿ. ಏಯ್, ರಿವೀಲ್ ಮಾಡ್ತೀನಿ ಕಣ ಈಗ. ಹಲೋ ಹಲೋ, ಅಟೆನ್ಷನ್ ಪ್ಲೀಸ್. ನನ್ನ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಎಲ್ಲ. ಏನು ಇದೆಲ್ಲ? ಏನ್ರಿ ಇದು ಇಷ್ಟೆಲ್ಲ ಜನರ ಮುಂದೆ? ಏಯ್ ವಿಚಾರವಾಯ್, ನೀನು ಇವತ್ತು ಮಾತಾಡಂಗಿಲ್ಲ, ನಾನೇ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳ್ತೀನಿ ನಾನು. ಕೇಳಿಸ್ಕೊಳ್ಳಿ. ಏಯ್ ಹೋಗ ನೀನು. ನಾನು ಕುಡ್ದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಮಾತಾಡ್ತೀನಿ ಅನ್ನೋದು ಮುಖ್ಯ. ನಾನು ಹೇಳೋ ಸತ್ಯನ ಎದುರಿಸೋದಕ್ಕೆ ಸ್ವಲ್ಪ ತಗೊಳ್ಬೇಕು. ಅಣ್ಣ,
ಏನೋ ಇದೆಲ್ಲ, ಸುಮ್ಮನೆ ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಏನೇ ನಿನ್ನ ಗಂಡನ ಬಗ್ಗೆ ಮಾತಾಡ್ತೀನಿ ಅನ್ನೋ ಕ್ಲೂ ಸಿಕ್ಬಿಡ್ತಾ ನಿಂಗೆ? ನೋಡಿ ಸರ್, ಒಬ್ಬರು ಮಾತಾಡ್ತಿದ್ದಾನೆ, ಈ ಮನೆ ಮಗ ಮಾತಾಡ್ತಿದ್ದಾನೆ ಅಂತ ಮಾತಾಡಕ್ಕೆ ಬಿಡ್ಬೇಕಲ್ವಾ? ನೋಡಿ, ಯಾರು ಮಾತಾಡಕ್ಕೆ ಬಿಡಲ್ಲ, ತಪ್ಪಲ್ವಾ ಸರ್? ಹಾಗಲ್ಲಪ್ಪ ಸಂತೋಷ್, ಮನೆ ಮಗ ಆಗಿ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕುಡ್ದಿರೋದ್ರಿಂದ ಸರಿ ಸರಿ, ಪೀಠಕ್ಕೆ ಸಾಕು, ಅದೇನೋ ಹೇಳಿ ಮುಗಿಸು. ಸರಿ, ಹಂಗೆ ಬನ್ನಿ ದಾರಿಗೆ. ಈಗ ವಿಷಯ ಏನಪ್ಪ ಅಂದರೆ, ನನಗೆ ಫುಲ್ಲು ಕತೆ ಹೇಳೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಒಂದು ವಿಡಿಯೋ ಕಳಿಸಿದ್ದೀನಿ, ದಯವಿಟ್ಟು ನೋಡಿ ನೋಡಿ ನೋಡಿ. ಲಲಿತಾ, ಲಲಿತಾ, ಅಯ್ಯೋ, ಏ ಜಯಂತ, ಎಂಥ ಪಾಪಿನೋ ನೀನು. ನಮ್ಮ ಅತ್ತಿಗೆನ ಕೊಲೆ ಮಾಡಿದ್ದು ನೀನೇನಾ? ಯಾಕೋ ಹೀಗೆ ಮಾಡಿದೆ? ಜಯಂತ್, ನೀವು ಕೊಲೆ ಮಾಡಿದ್ದೀರಾ? ಅಯ್ಯೋ, ಯಾರಾದ್ರೂ ಮೊದಲು ಪೊಲೀಸವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸಿ ಇವರನ್ನ. ಮುಟ್ಬೇಡಿ. ನೀವು ಇವ್ರನ್ನೆಲ್ಲ ನೋಡ್ತಾ ಇದ್ದೀರಾ? ನೋಡಿ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಹುಲಿ ಬೇಟೆ ಆಡೋದನ್ನು ಸೆರೆ ಹಿಡಿಬೇಕಾದ್ರೆ ಎಷ್ಟು ಧೈರ್ಯ ಕೂಡ ಇರಬೇಕು. ಆದರೆ ಒಂದು ಡೀಪ್ ಫೇಕ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅಮಲ ಏರಿದ್ರೆ ಸಾಕು ಅನ್ಸುತ್ತೆ ಅಲ್ವಾ ಸಂತೋಷ್ ಅವರೇ? ನಾನು ಎದುರಿಸ್ತಾ ಇದೆಯಾ? ಪೊಲೀಸ್ನವ್ರು ಬರ್ತಾರೆ, ನಿನ್ನ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಇಷ್ಟು ದಿವಸ ನನ್ನ ಬ್ಲಾಕ್ ಮೇಲ್ ಮಾಡಿದ್ದು ನೀನೇ ಅಂತ ಈಗ ನನಗೆ ಗೊತ್ತಾಗಿದೆ. ನಿನ್ನ ಕಥೆ ಮುಗೀತು. ಎಲ್ರೆದ್ರಿಗೂ ಮಿಸ್ಟರ್ ಪರ್ಫೆಕ್ಟ್ ಅಂತ ಓಡಾಡ್ತಿದ್ಯಲ್ಲ, ನಿನ್ನ ಕೈಯಲ್ಲಿರೋ ರಕ್ತದ ಕಲೆನೇ ಹೇಳ್ತಾ ಇದೆ. ನೋಡಿ ಎಲ್ರು, ಇವನು ಎಂತವನು ಅಂತ.